ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಎಲ್ಲಿ ಹೋದ್ರೂ ಜನರ ಬಿಹೇವಿಯರಿಂದ ತುಂಬ ನೋವಾಗ್ತಾ ಇದೆಯಾ? ಮನೆಯಲ್ಲೇ ಆಗಲಿ, ಹೊರಗಡೆ ಆಗಲಿ, ಎಲ್ಲೇ ಹೋದ್ರೂ ಜನರು ನಿಮ್ಮ ಜೊತೆ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅದಕ್ಕೆ ಇಲ್ಲಿ ನಾನು ಸೊಲ್ಯೂಷನ್ನ ಹೇಳ್ತೀನಿ ವಿಡಿಯೋಲಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಮೇಲೆ ಕೂಡ ಪ್ರೆಸ್ ಮಾಡಿ. ಆಗ ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ, ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಸೊ ಈಗ ನೀವು ಮನೆಯಲ್ಲೇ ಇದ್ರೂ ಹೊರಗಿದ್ರೂ ಜನರ ಬಿಹೇವಿಯರಿಂದ ನಿಮಗೆ ನೋವಾಗ್ತಾ ಇದೆಯಾ? ಹಾಗಾದರೆ ಇಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನಮ್ಮಲ್ಲಿ ಏನಿದ್ರು ಏನಿಲ್ಲ ಅಂದರೂ ಒಂದಂತೂ ಖಂಡಿತ ಇರಬೇಕು ಸ್ನೇಹಿತರೆ. ಏನು ಗೊತ್ತಾ? ಅದು ಸ್ಟ್ರಾಂಗ್ ವಿಲ್ ಪವರ್. ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದಿದ್ದಾಗ ಏನು ಬೇಕಾದರೂ ನಾವು ಜೀವನದಲ್ಲಿ ಸಾಧನೆ ಮಾಡಬಹುದು. ಯಾಕೆ ಗೊತ್ತಾ? ನಮ್ಮಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದಿದ್ದಾಗ ಏನಾಗುತ್ತೆ, ಬೇರೆಯವರು ಏನೇ ಮಾಡಲಿ ನಮ್ಮ ಫೋಕಸ್, ನಮ್ಮ ಗಮನ ನಮ್ಮ ಅಚೀವ್ಮೆಂಟ್ ಮೇಲೆ ಇರುತ್ತೆ. ಆವಾಗ ಯಾರು ಏನೇ ಹೇಳಲಿ ಅದು ನಮಗೆ ನೋವು ಕೊಡಲ್ಲ. ಇಷ್ಟಾದರೂ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳಾಗುತ್ತಾ? ಅವರಿಂದ, ಅವ್ರ ಮಾತುಗಳಿಂದ ನಿಮಗೆ ನೋವಾಗ್ತಾ ಇದೆಯಾ? ಇಲ್ಲಿ ಒಂದಲ್ಲ ಹಲವಾರು ವಿಷಯಗಳಿದೆ. ಫಸ್ಟ್ ಆಫ್ ಆಲ್, ಬೇರೆಯವರಿಂದ ನಮಗೆ ನೋವಾಗ್ತಾ ಇದೆ ಅಂದ್ರೇ ಅದರ ಅರ್ಥ ಏನು ಗೊತ್ತಾ? ಹಿಂದಿನ ಜನ್ಮದಲ್ಲಿ ನಮ್ಮಿಂದ ಅವರಿಗೆ ನೋವಾಗಿದೆ. ಅದಕ್ಕೆ ರಿಪ್ಲೈ ಅವರು ಅಲ್ಲಿ ಕೊಟ್ಟಿರಲ್ಲ, ಈಗ ಇಲ್ಲಿ ಬಂದು ಈ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ನೊಂದ್ಕೊಂಡು ನಾವು ರಿಪ್ಲೈ ಬ್ಯಾಕ್ ಕೊಟ್ಟು ನಾವು ಇನ್ನಷ್ಟು ಪ್ರಾಬ್ಲಮ್ಸನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ, ಓಕೆ ಫೈನ್, ನಿನ್ನಿಂದ ನನಗೀಗ ನೋವಾಗಿದೆ, ಪರವಾಗಿಲ್ಲ, ನೀನು ಎಷ್ಟು ಮಾತಾಡ್ತೀಯೋ ಮಾತಾಡ್ಕೊ ಅಂತ ಮನ್ಸಲ್ಲಿ ಅಂದ್ಕೊಳ್ಳಿ. ಮನ್ಸಲ್ಲಿ ಅಂದ್ಕೊಂಡು ಎಲ್ಲಾದರೂ ಹೋಗಿ ದೂರ ಕೂತ್ಕೊಳ್ಳಿ. 3 ನಿಮಿಷ ಟೈಮ್ ಕೊಟ್ಕೊಳ್ಳಿ ನಿಮಗೆ ನೀವು ಕೂತ್ಕೊಂಡು. ಅಥವಾ ಇನ್ನೊಂದು ಕೆಲಸ ಮಾಡಿ, ನೀವು ಇಡೀ ದಿನ ಆ ಥರ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಯಾರಿಂದ ನಿಮಗೆ ನೋವಾಗ್ತಿದೆಯೋ ಮೆಡಿಟೇಷನ್ಸ್ ಮಾಡ್ತೀರಲ್ಲ, ಅಲ್ಲಿ 3 ನಿಮಿಷ ಮೆಡಿಟೇಷನ್ ಮಾಡಿ. ಏನು ಮಾಡಬೇಕು 3 ನಿಮಿಷ ಮೆಡಿಟೇಷನ್? ನಿಮ್ಮ ಮನಸ್ಸಿನ ಸ್ಕ್ರೀನ್ ಮೇಲೆ ಯಾರಿಂದ ನಿಮಗೆ ನೋವಾಗಿದೆಯೋ ಅವರ ಪಿಕ್ಚರನ್ನು ತಗೊಂಡು ಬನ್ನಿ. ಅಂದರೆ ಅವರನ್ನು ನೆನೆಸ್ಕೊಳ್ಳಿ. ಒಂದ್ಸಲ ನೆನೆಸ್ಕೊಂಡು 3 ಸೆಂಟೆನ್ಸ್ಗಳನ್ನು ಹೇಳಿ. 1, ಹಿಂದಿನ ಜನ್ಮದಲ್ಲಿ ನನ್ನಿಂದ ನಿನಗೆ ನೋವಾಗಿದ್ದಕ್ಕೆ ಐ ಆಮ್ ಸೋ ಸಾರಿ. ಈಗ ನಿನ್ನಿಂದ ನನಗೆ ನೋವಾಗ್ತಾ ಇದೆ, ಅದಕ್ಕೆ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ. ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಮುಕ್ತಾಯವಾಯಿತು. ಇಲ್ಲಿಂದ ನಾವಿಬ್ರು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ತುಂಬ ಚೆನ್ನಾಗಿರೋಣ ಅಂದ್ಕೊಳ್ಳಿ. ಆವಾಗ ನೀವು ಅವ್ರಿಗೆ ಹೀಲ್ ಮಾಡಿರ್ತೀರಾ. ಈ ಮಾತನ್ನು ಹೇಳ್ಕೊಂಡಿದ್ದ ತಕ್ಷಣ ಅವರಲ್ಲಿ ಚೇಂಜ್ ಬರುತ್ತೆ. ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋ ರೀತಿ ಬದಲಾಗುತ್ತೆ. ಅವ್ರು ಬಂದು ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅದಾದಮೇಲೆ ಅಂತ ನೋಡಿ. ಸೊ ಹೀಗೆ ನಾವು ಇಡೀ ದಿನ ಎಲ್ಲೇ ಹೋಗಲಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆಯಲ್ಲಾಗಲಿ, ನಮ್ಮ ಮಕ್ಕಳಿಂದ ನಮಗೆ ನೋವಾಗ್ತಿದ್ರು ಅವ್ರಿಗೂ ಹೀಗೆ ಹೇಳ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್, ಇನ್ನೊಂದೇನು ಗೊತ್ತಾ? ಸ್ಟ್ರಾಂಗ್ ವಿಲ್ ಪವರ್ ಅಂತ ಯಾಕೆ ಹೇಳಿದೆ ಅಂದರೆ, ಒಬ್ಬರು ನಮ್ಮನ್ನು ಒಂದು ಮಾತು ಅಂದರು ಅಂದರೆ ನಾವು ತಿರುಗಿ ಕೊಡೋದು ಬೇಡ. ಅಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು. ಸ್ಟ್ರಾಂಗ್ ವಿಲ್ ಪವರ್ ಇಲ್ಲ ಅಂದರೆ ಅವ್ರು ನಮಗೆ ಕೊಟ್ಟಿದ್ದ ತಕ್ಷಣ, ಅವ್ರು ನಮ್ಗೆ ಯಾವ ಮಾತು ಹೇಳಿ ನೋವು ಮಾಡಿದಾರೋ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿರೋ ಈಗೋ ಎದ್ದೇಳುತ್ತೆ. ನಮ್ಮಲ್ಲಿರೋ ಈಗೋ ಎದ್ದಾಗ ಏನಾಗುತ್ತೆ, ನಾವು ಹೋಗಿ ಅವರನ್ನ ಒಂದು ಮಾತು ಅಂತೀವಿ. ಅದು ಮಾತಿಗೆ ಮಾತು, ಮಾತಿಗೆ ಮಾತು ಬೆಳೀತಾನೇ ಹೋಗುತ್ತೆ. ಎಲ್ಲೆಲ್ಲಿಂದನೋ ಎಲ್ಲೆಲ್ಲಿಗೋ ಹೋಗುತ್ತೆ. ಜಗಳಗಳಾಗ್ತಾನೆ ಇರುತ್ತೆ. ಈ ಥರ ಬದುಕಿರೋ ಈ ಒಂದು ಜೀವನದಲ್ಲಿ ಬರೀ ಜಗಳಗಳು, ನೋವುಗಳು, ತೊಂದರೆಗಳು, ಸಮಸ್ಯೆಗಳು ಅಂದ್ಕೊಂಡು ಸಂತೋಷ ಅನ್ನೋದು ಯಾವಾಗಿರುತ್ತೆ? ನಮ್ಮಲ್ಲಿ ಸಂತೋಷ ಅನ್ನೋದು ಬರಬೇಕು ಅಂದರೆ ಫಸ್ಟ್ ಆ ಈಗೋನ ತೆಗೆದಾಕ್ಬಿಡಿ. ಸ್ಟ್ರಾಂಗ್ ವಿಲ್ ಪವರ್ನ ತಂದ್ಕೊಳ್ಳಿ. ನೀವು ಜೀವನದಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಆ ಸಾಧನೆ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಿಂದ ನಿಮಗೆ ಯಾವ ರೀತಿಯಾದ ತೊಂದರೆ ಆಗಲ್ಲ. ತೊಂದರೆ ಆದರೂ ನೀವು ಅದನ್ನು ಮನ್ಸಿಗೆ ತಗೊಳ್ಳಲ್ಲ. ಯಾಕೆಂದರೆ ನಿಮ್ಮನ್ನ ನೀವು ಪ್ರೀತಿಸ್ತೀರಾ. ನಿಮ್ಮನ್ನ ನೀವು ಒಬ್ಬ ಸ್ಪೆಷಲ್ ಪರ್ಸನ್ ಅಂತ ಅನ್ಕೋತೀರಾ. ನೀವೊಬ್ಬ ಸ್ಪೆಷಲ್ ಪರ್ಸನ್ ಅಂದಾಗ ಬೇರೆಯವರ ಮಾತುಗಳು ನಿಮಗೆ ನೋವು ಕೊಡಬಾರ್ದು. ನಿಮ್ಮ ಸುತ್ತಲೂ ಹೀಗೆ ಒಂದು ಬೇಲಿನ ಹಾಕೊಂಬಿಡಿ.
ಯಾರ ಮಾತುಗಳು ಆ ಬೇಲಿನ ದಾಟಿ ನಿಮ್ಮವರೆಗೂ ಬರಲ್ಲ. ನೀವಾಗಿ ಹರ್ಟ್ ಆಗಬೇಕು, ನೋವಾಗಬೇಕು ನಿಮಗೆ ಅಂತ ಅಂದ್ಕೊಂಡ್ರೆ ಮಾತ್ರ ಇನ್ನೊಬ್ಬರಿಂದ ನಿಮಗೆ ನೋವಾಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾರು ನನಗೆ ನೋವು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಸ್ಟ್ರಾಂಗ್ ಆಗಿ ಅನ್ಕೊಳ್ಳಿ, ಸ್ಟ್ರಾಂಗ್ ವಿಲ್ ಪವರಿಂದ ಅನ್ಕೊಳ್ಳಿ. ನನ್ನನ್ನು ನೋಯಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಯಾಕೆಂದರೆ ನಾನೊಬ್ಬ ಸ್ಪೆಷಲ್ ಪರ್ಸನ್. ನನ್ನನ್ನು ನಾನು ಪ್ರೀತಿಸ್ತೀನಿ, ನನ್ನ ಇನ್ನರ್ ಚೈಲ್ಡ್ನ ಪ್ರೀತಿಸ್ತೀನಿ. ನನ್ನನ್ನು ನಾನು ಇಷ್ಟು ಪ್ರೀತಿಸೋವಾಗ ಬೇರೆಯವ್ರ ಮಾತುಗಳಿಂದ, ಅವ್ರ ಮಾತುಗಳಿಗೆ ನಾನು ಕಿವಿ ಕೊಟ್ಟರೆ ನನಗೆ ನಾನು ಮೋಸ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ವಾ ಸ್ನೇಹಿತರೆ, ನಿಜ ತಾನೆ? ಇನ್ನೊಬ್ಬರ ಮಾತಿಗೆ ನಾವು ಕಿವಿ ಕೊಟ್ಬಿಟ್ಟಾಗ ಏನಾಗುತ್ತೆ, ನಮ್ಮನ್ನು ನಾವು ಮರ್ತೋಗ್ತೀವಿ. ಅವ್ರಿಗೆ ಉತ್ತರ ಕೊಡ್ತಾ ಕೊಡ್ತಾ ನಮ್ಮಲ್ಲಿ ನೆಗೆಟಿವ್ ಇಮೋಷನ್ಸ್ ಹಾಕೊಳ್ತಾ ಹೋಗ್ತೀವಿ. ಆಗ ನಮ್ಮ ಇನ್ನರ್ ಚೈಲ್ಡ್ಗೆ ಇನ್ನಷ್ಟು ಗಾಯಗಳಾಗ್ತಾ ಹೋಗುತ್ತೆ. ಇವಾಗ ಆಗಿರೋ ಗಾಯಗಳಿಂದನೇ ನಿಮ್ಮ ಲೈಫಲ್ಲೆಲ್ಲ ಇಷ್ಟಿಷ್ಟು ಪ್ರಾಬ್ಲಮ್ಸ್ ಆಗಿದೆ. ಸೊ ಅದಕ್ಕಾಗಿರೋ ಗಾಯಗಳನ್ನು ನಾವು ವಾಸಿ ಮಾಡೋ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ಈಗ. ಅದನ್ನು ಬಿಟ್ಟು ಇನ್ನೂ ನಾವು ಬೇರೆಯವರು ಮಾತಾಡಿದ್ರು ಅಂತ ನಾವು ಮಾತಾಡಿ, ಇನ್ನೊಬ್ಬರು ನಮ್ಮನ್ನು ನೋಯಿಸಿದ್ರು ಅಂತ ನಾವು ಅವ್ರನ್ನ ನೋಯಿಸಿ, ಇನ್ಯಾರೋ ಏನೋ ತಗೊಂಡ್ಬಿಟ್ರು ಅಂತ ಅಸೂಯೆ ಪಡೋದು, ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ, ನಮ್ಮ ಇನ್ನರ್ ಚೈಲ್ಡ್ಗೆ ಗಾಯಗಳಾಗುತ್ತೆ. ಯಾಕೆ ಬೇಕು ಇದೆಲ್ಲ? ಅದ್ರ ಬದಲು ಸ್ಟ್ರಾಂಗ್ ವಿಲ್ ಪವರಿಂದ ಯಾರು ನನ್ನನ್ನು ನೋಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಬಿಡಿ. ಏನಾಗುತ್ತಾಗ? ಗಂಡ ಒಂದು ಮಾತಂದ್ರು ಅಥವಾ ಹೆಂಡತಿ ಒಂದು ಮಾತಂದ್ರು ಪರವಾಗಿಲ್ಲ, ಅವ್ರು ನನ್ನ ಗಂಡ, ಅವಳು ನನ್ನ ಹೆಂಡತಿ, ಒಂದು ಮಾತಂದ್ರು ಪರವಾಗಿಲ್ಲ, ಅವ್ರಿಗೆ ಆ ಹಕ್ಕಿದೆ. ಇದೇ ಮಾತು ಹೊರಗಡೆನವ್ರು ಅನ್ನೋಕ್ಕೆ ಹಕ್ಕಿಲ್ಲ. ಆದರೆ ಇವ್ರಿಗೆ ಹಕ್ಕಿದೆ ಅಂದ ಮಾತ್ರಕ್ಕೆ ಅವ್ರು ಹೇಳ್ತಾರೆ, ಆದರೆ ನನಗೆ ಚಾಯ್ಸ್ ಇದೆ. ಆ ಮಾತುಗಳನ್ನ ಬೇಕು ಅಂದರೆ ನಾನು ಮನ್ಸಿಗೆ ತಗೋಬೋದು, ಬೇಡ ಅಂದ್ಕೊಂಡ್ರೆ ಬಿಟ್ಟು ಹಾಕ್ಬೋದು, ಇಲ್ಲ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಇನ್ಯಾವತ್ತೋ ನಾನು ಅವ್ರ ಮೇಲೆ ಹಾಗೆ ಸಾಧಿಸ್ಬೋದು. ಈ ಥರ ಹಲವಾರು ಚಾಯ್ಸಸ್ ಇದೆ ನಮಗೆ. ನಾವು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೀಗ ಒಂದು ಒಳ್ಳೆ ದಾರಿಯಲ್ಲಿ ಯೂನಿವರ್ಸ್ಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ಳೋಣ. ಸೊ ಒಬ್ಬರು ನಮ್ಮನ್ನು ಒಂದು ಮಾತು ಅಂದರು ಅಂದರೆ ನಾವೇನು ಮಾಡಬೇಕಾಗ, ಇವಾಗ ನಾನು ಹೇಳಿದ್ನಲ್ಲ ಆ ಥರ, ಯಾರು ನನ್ನನ್ನು ನೋಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನನ್ನು ನಾನು ಪ್ರೀತಿಸ್ತೀನಿ, ನನ್ನನ್ನು ನಾನು ಗೌರವಿಸ್ತೀನಿ. ಅವ್ರ ಮಾತುಗಳಿಗೆ ಬೆಲೆ ಕೊಟ್ಟರೆ ನನಗೆ ನಾನು ಅವಮಾನ ಮಾಡ್ದಂಗಾಗತ್ತೆ. ಇದನ್ನು ನೀವು ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಅನ್ಕೊಂಬಿಡಿ. ಆವಾಗ ನೋಡಿ ಏನಾಗುತ್ತೆ ಅಂತ. ಯಾರು ನಿಮ್ಮನ್ನು ನೋಯಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹೀಗೆ ನೀವು ಎಲ್ಲೇ ಹೋಗಲಿ, ಏನೇ ಮಾಡ್ತಾ ಇರಲಿ, ಬೇರೆಯವರಿಂದ ನಿಮಗೆ ತೊಂದರೆ ಆಗೋದೇ ಇಲ್ಲ. ತೊಂದರೆ ಆಗೋದಕ್ಕೆ ನೀವು ಬಿಡೋದಿಲ್ಲ ಅಲ್ವಾ? ತೊಂದರೆ ಮಾಡ್ತಾರೆ, ಆದರೆ ನೀವು ಬಿಟ್ಟರೆ ತಾನೆ, ನೀವು ಅದಕ್ಕೆ ಅವಕಾಶ ಕೊಟ್ಟರೆ ತಾನೆ. ಅವ್ರು ಏನಾದರೂ ಮಾತಂದಾಗ ಹೋಗಲಿ, ಹಿಂದಿನ ಜನ್ಮದಲ್ಲಿ ನಾನು ಅವ್ರನ್ನ ನೋಯಿಸಿದ್ದೀನಿ, ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ದಾರೆ, ಇದನ್ನ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು ಮಾರನೇ ದಿನ ಬೆಳಗ್ಗೆ ಮೆಡಿಟೇಷನ್ ಮಾಡೋವಾಗ ಅವರನ್ನು ಹೀಲ್ ಮಾಡಿಬಿಡಿ. ಆ 3 ಸೆಂಟೆನ್ಸ್ ಹೇಳ್ಕೊಂಡು, ಹಿಂದಿನ ಜನ್ಮದಲ್ಲಿ ನನ್ನಿಂದ ನಿನಗೆ ನೋವಾಗಿದೆ, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಈಗ ನೀನು ನನಗೆ ನೋವು ಕೊಟ್ಟಿದ್ಯಾ, ನಾನು ನಿನ್ನ ಕ್ಷಮಿಸ್ಬಿಟ್ಟೆ. ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಮುಕ್ತಾಯವಾಯಿತು. ಇನ್ನು ಮುಂದೆ ನಾವಿಬ್ಬರು ತುಂಬ ಸಂತೋಷದಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ಇರೋಣ. ಅಷ್ಟೇ. ಎಷ್ಟು ಈಸಿ ಸೊಲ್ಯೂಷನ್ ಅಲ್ವಾ? ಸೊ ಇನ್ಮೇಲಿಂದ ಹೀಗೆ ಮಾಡಿ. ಯಾರೇ ನಿಮಗೆ ನೋವು ಕೊಟ್ಟರು ಅವ್ರಿಗೆ ರಿಪ್ಲೈ ಕೊಡಬೇಡಿ. ನಿಮ್ಮನ್ನು ನೀವು ಇನ್ನಷ್ಟು ಪ್ರೀತಿ ಮಾಡಿ. ಆ ಟೈಮಲ್ಲಿ ಇಲ್ಲ, ನನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ಇವ್ರ ಮಾತುಗಳು ನನಗೆ ನೋವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ನಾನು ಎಷ್ಟು ಜಾಸ್ತಿ ಪ್ರೀತಿ ಮಾಡಿದ್ರೆ ನನ್ನ ಫ್ರೀಕ್ವೆನ್ಸಿ ಅಷ್ಟು ಜಾಸ್ತಿ ಹೈ ಆಗುತ್ತೆ. ನನ್ನ ಫ್ರೀಕ್ವೆನ್ಸಿ ಹೈ ಆದಾಗ ನನಗೆ ಬೇಕಾಗಿರೋದೆಲ್ಲ ನನಗೆ ಸಿಗುತ್ತೆ. ನನ್ನ ಫ್ಯಾಮಿಲಿ ತುಂಬ ಖುಷಿಯಾಗಿರುತ್ತೆ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ಇದ್ದಾಗ, ನಿಮ್ಮ ನೇಚರ್ ಈ ಥರ ಇದ್ದಾಗ ಯಾರಿಗಾದ್ರೂ ನಿಮ್ಮನ್ನು ನೋಯಿಸೋಕ್ಕೆ ಸಾಧ್ಯ ಆಗುತ್ತಾ? ಯೋಚನೆ ಮಾಡಿ ಒಂದ್ಸಲ ಅಲ್ವಾ? ಸೊ ಹೀಗೆ ನಿಮ್ಮನ್ನು ನೀವು ಕಾಪಾಡಿಕೊಂಡು, ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಖುಷಿಯಾಗಿರಿ. ಏನು ಬೇಕೋ ಎಲ್ಲ ಯೂನಿವರ್ಸ್ನ ಕೇಳಿ, ಯೂನಿವರ್ಸ್ ಖಂಡಿತ ಕೊಡುತ್ತೆ. ಯೂನಿವರ್ಸ್ ಏನೇ ಕೊಟ್ಟರು ನಿಮ್ಮ ಒಳ್ಳೆಯದಕ್ಕೆ ಕೊಡುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಯೂನಿವರ್ಸ್ನ ಕೇಳಿ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ, ಪಡ್ಕೊಳ್ಳಿ. ಸೊ ಈ ಥರ ನಿಮ್ಮ ನಡವಳಿಕೆಯನ್ನು ನೀವು ಬದಲಾಯಿಸ್ಕೊಂಡು ನೀವೆಲ್ಲರೂ ತುಂಬ ಖುಷಿಯಾಗಿ, ನೆಮ್ಮದಿಯಿಂದ, ಆರಾಮಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲ್ಲಿ ಇನ್ನೊಂದು ಟಾಪಿಕಿಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.